ನಮಸ್ಕಾರ ಕರ್ನಾಟಕ. ಎಲ್ರು ಹೆಂಗಿದ್ದೀರಿ? ಇದು ಬಹಳ ಪ್ರಮುಖವಾದಂಥ ಒಂದು ವಿಡಿಯೋ ನನ್ನ ಪ್ರಕಾರ. ಟೆಕ್ನಾಲಜಿ, ನಮ್ಮ ಭಾರತ ದೇಶದ ಟೆಕ್ನಾಲಜಿ ನಿಮ್ಗೆಲ್ರಿಗೂ ತಿಳಿದಿರಲಿ. ಇವತ್ತು ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಯೂಟ್ಯೂಬ್ ಇರಲಿ, ಗೂಗಲ್ನವ್ರಿರಲಿ, ಆಮೇಲೆ ಈ ವಾಟ್ಸ್ಯಾಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಬರೋ ಅಪ್ಲಿಕೇಶನ್ಸ್ ಎಲ್ಲನೂ ಹೊರಗಿನ ದೇಶದ್ದು, ನಮ್ದಲ್ಲ. ನಾವು ನಮ್ದು ಅಂತ ಅನ್ಕೊಂಡ್ಬಿಟ್ಟಿದೀವಿ. ನಾವು ನಮ್ದು ಅಂತ ಅನ್ಕೊಂಡು, ನಮ್ಮವರು ಅಂತ ಅನ್ಕೊಂಡು, ನಮ್ಮವರೇ ಅಲ್ಲಿ CEO ಆಗಿದ್ದಾರೆ ಅಂತ ನಾವು ಎಂಗೇಜ್ ಮಾಡ್ಕೊಂತ ನಾವು ಇದನ್ನ ನಡೆಸ್ತಾ ಬಂದಿದ್ದೀವಿ. ಇದು ಕಟ್ಟು ಸತ್ಯ. ನಿಮ್ಗೆಲ್ರಿಗೂ ಗೊತ್ತಿದೆ, ಆಲ್ರೆಡಿ ಓದ್ತಾ ಇರ್ತೀರಾ, ಎಲ್ರೂ ಕ್ಲೆವರ್ ಆಗಿದ್ದೀವಿ. ನಮ್ಮಲ್ಲಿ ಇಷ್ಟೊಂದು ನಾವು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಾ ಇರ್ತೀವಿ. ವಿ ಆರ್ ಒನ್ ಆಫ್ ದಿ ಸೆಕೆಂಡ್ ಬೆಸ್ಟ್ ನೇಷನ್ ಆನ್ ದಿಸ್ ಪ್ಲಾನೆಟ್. ಸಿಲಿಕಾನ್ ವ್ಯಾಲಿ ಅಮೆರಿಕಾದಲ್ಲಿ ಬಿಟ್ರೆ, ಕ್ಯಾಲಿಫೋರ್ನಿಯಾ ಬಿಟ್ರೆ ನೆಕ್ಸ್ಟ್ ಬರುವಂಥದ್ದು ನಮ್ಮ ಬೆಂಗಳೂರು. ಹಂಗಾಗಿ ನಮಗೂ ಆಪರ್ಚುನಿಟಿ ಸಿಕ್ತು. ನಾವು ಹುಟ್ಟು ಬೆಳೆದು ಇಲ್ಲಿ ನಾವು ಆಪರ್ಚುನಿಟಿ ನಾವು ಕಂಡಿಡ್ದು, ನಾವು ಭಾರತದಲ್ಲಿ ಇರೋವಂಥವ್ರಿಗೆಲ್ಲ ಜಾಬ್ ಕೊಟ್ಟು, ಹೊರಗಿನವ್ರಿಗೂ ಜಾಬ್ ಕೊಟ್ಟು, ಇಲ್ಲಿಂದ ತಗೊಂಡಾಗ ಹೊರಗಡೆಗೆ ಹಾಕಿ ಈ ತರ ಒಂದು ಕೆಲಸಗಳನ್ನ ಮಾಡ್ತಕ್ಕಂಥದ್ದು ನಮ್ಮ ಬೆಂಗಳೂರಿನವರು. ಅದರಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಪಾತ್ರನ ಪ್ಲೇ ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ ಕೂಡ. ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡ್ರೆ ದ ಕೈಂಡ್ ಆಫ್ ಡೆವಲಪ್ಮೆಂಟ್ ನಾವೇನು ನೋಡಿದ್ದೀವಿ, ತುಂಬಾ 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 ಚೇಂಜಸ್ ನಾವು ನೋಡಿದ್ದೀವಿ. ಮುಂಚೆ ಒಂದು ಪ್ರಾವರ್ಬ್ ಇತ್ತು, ನಿಮ್ಗೆ ಹೇಳ್ತೀನಿ. ನಾವೆಲ್ಲ ತಮಾಷೆ ಮಾಡ್ಕೋತಾ ಇದ್ವಿ ನಮ್ಮ ಸಣ್ಣ ವಯಸ್ಸಿನಲ್ಲಿ. ಯು ನೀಡ್ ಟು ಬಿ ಬ್ಯಾಕ್ವರ್ಡ್, ಇನ್ನೊಂದ್ಸಲ ಹೇಳ್ತೀನಿ, ಯು ನೀಡ್ ಟು ಬಿ ಬ್ಯಾಕ್ವರ್ಡ್ ಟು ಗೋ ಫಾರ್ವರ್ಡ್ ಇನ್ ಇಂಡಿಯಾ ಅಂತ. ಸೊ ಇದು ನಮ್ಮ ಕಟ್ಟು ಸತ್ಯ. ಜಾತಿ ಅಂತ ಹೇಳಿ ನಮ್ಮನ್ನ ನಾವು ಕಾಲು ಎಳ್ಕೊಂಡು ಏನೋ ಮಾಡ್ಕೊಂಡು ನಮಗ್ ನಾವು ಆಪರ್ಚುನಿಟೀಸ್ ಕೊಟ್ಕೊಳ್ಳೋದಿಲ್ಲ. ಎಲ್ಲದರಲ್ಲೂ ನಮಗ್ ಪ್ರಾಬ್ಲಮ್ಸ್, ಎಲ್ಲದರಲ್ಲೂ ನಮ್ಗೆ ಒಂದು ತೊಂದರೆಗಳು. ಮುಂಚೆ ಬಂದು ಕೈ ಹಾಕೋರು ಏನವ ಅಂತ ಕೈ ಹಾಕ್ಬಿಟ್ಟು ಜನವರ ಇದೆಯಾ, ಇನ್ನೇನೋ ಇದೆಯಾ ಅಂತ ಶರ್ಟ್ ಮೇಲೆ ಕೈ ಹಿಡ್ಕೊಂಡು ಸೊ ಈ ತರ ಒಂದು ಜೀವನ ನಮ್ಮ ಒಂದು ಭಾರತದಲ್ಲಿ. ಸೊ ಅಲ್ಲಿ ಆ ಲೆವೆಲ್ಗೆ ಒಂದು ಜಾತಿ ಪದ್ಧತಿನ ನಾವು ನೋಡ್ಬಿಟ್ಟಿದೀವಿ. ಸೊ ಇದ್ರ ಜೊತೆಗೆ ಟೆಕ್ನಾಲಜಿ, ಈ ಟೆಕ್ನಾಲಜಿ ನಾವೇನ್ ಮಾಡಿದೀವಿ ಅಂತಂದ್ರೆ, ನಾನು ಸೇಲ್ಸ್ ಇದ್ದಿದ್ದಲ್ಲ, ನಾನು ಹೋದಾಗ ಎಲ್ಲಾ ಕಡೆಗೂ ಸರ್ ವಾಟ್ ಯು ವಾಂಟ್, ಏನ್ ಅಪ್ಲಿಕೇಶನ್ಸ್ ಬೇಕು, ನಾನೇ ಎಲ್ಲ ಡೆವಲಪ್ ಮಾಡ್ತೀನಿ, ನಾವೆಲ್ಲ ಕೊಡ್ತೀವಿ, ವಿ ಕ್ಯಾನ್ ಡೂ ಎನಿಥಿಂಗ್ ಎವ್ರಿಥಿಂಗ್ ಸರ್, ನೋ ಪ್ರಾಬ್ಲಮ್ ಸರ್ ಅಂತ ನಾವು ಹಂಗೇಳಿದ್ದಕ್ಕೇನೆ ಕಸ್ಟಮರ್ ಏನ್ ಕೇಳಿದ್ರೆ ಎಸ್ ಸರ್ ವಿ ಆರ್ ಏಬಲ್ ಟು ಡೂ ಇಟ್. ಸೊ ಸೇಲ್ ಮಾಡಿನೇ ಈ ತರ ಒಂದು ಕಂಡೀಷನ್ ನಾವ್ ಇಲ್ಲಿಗೆ ಬಂದಿರೋದು. ಅಮೆರಿಕಾದಲ್ಲಂತೂ ಹೆಚ್ಚು. ಅವ್ನು ಯಾರೋ ಹೇ ಬಾಬ್ ಗಿವ್ ಇಟ್ ಮೀ ಅಂತಂದ್ರೆ ಅವನ ಪಾಪ ಅವ್ನು ಸೈನ್ ಮಾಡ್ತಾನೆ, ಕೊಡ್ತಾನೆ. ಏನೋ ಒಂದು ನಮ್ಮಲ್ಲಿ ಬಂತಲ್ಲ, ಒಂದಷ್ಟು ಕೆಲಸ ಸಿಕ್ತು, ಒಂದಷ್ಟು ಮನೆಗಳು ಕಟ್ಕೋತಾರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ನವರು, ಸಂತೋಷವಾಗಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಧಾರ ಆಯ್ತು, ಬೆಂಗಳೂರು ಬೆಳೆದಿದ್ದ ರಿಯಲ್ ಎಸ್ಟೇಟ್ ನಲ್ಲಿ ಮೋಸ್ಟ್ ಆಫ್ ಇಟ್ ಸಾಫ್ಟ್ವೇರ್ಗೆ ಥ್ಯಾಂಕ್ ಯು ಹೇಳ್ಬೇಕು ನಾವಾಗಿದೆ. ಅದ್ರ ಜೊತೆಗೆ ಏರೋಸ್ಪೇಸ್ ಪಾರ್ಕ್ ಆಗಿರ್ಬೋದು, ಸಣ್ಣ ಪುಟ್ಟ ಮ್ಯಾನುಫ್ಯಾಕ್ಚರಿಂಗ್, ನಮ್ಮ ಪೀಣಿಯ ಇಂಡಸ್ಟ್ರೀಸ್ ಆಗಿರ್ಬೋದು, ಈ ತರ ಮೆನಿ ಡೆವಲಪ್ಮೆಂಟ್ಸ್ ಆರ್ ಟೇಕನ್. ಬಟ್ ನನ್ನ ಒಂದೇ ಒಂದು ಪ್ರಾಬ್ಲಮ್ ಏನಂತಂದ್ರೆ, ನಮ್ದು ಅಂತಕ್ಕಂಥದ್ದು ಒಂದು ಪ್ರಾಡಕ್ಟ್ ಇಲ್ಲ. ಇಡೀ ಜಗತ್ತಿನಲ್ಲಿ ನಮ್ದು ಅಂತಕ್ಕಂಥದ್ದು ಒಂದು ಸರಿಯಾಗಿರೋ ಪ್ರಾಡಕ್ಟ್ ಇಲ್ಲ. ಬೇರೆಯವ್ರು ಮಾಡಿರೋದನ್ನೇ ನಾವು ಇನೋವೇಷನ್ ಅಂತ ಓಡಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಈವನ್ ಫಾರ್ ಎಕ್ಸಾಂಪಲ್ HAL ನಲ್ಲಿ ನಮ್ದು DRDO ಇತ್ತಲ್ಲ, ಎಲ್ಲರೂ ಕಾಂಬಿನೇಷನ್ ಅಲ್ಲಿ ಸೇರ್ಬಿಟ್ಟು ಗೌರ್ಮೆಂಟ್ ದುಡ್ಡು, ನಮ್ಮ ಎಲ್ರದ್ದು ಟ್ಯಾಕ್ಸ್ ಪೇಯ್ಡ್ ದುಡ್ಡು ತಗೊಂಡೋಗಿ ಒಂದು ಕಾವೇರಿ ಅಂತ ಒಂದು ಗ್ಯಾಸ್ ಟರ್ಬೈನ್ ಅನ್ನ ಮಾಡಕ್ ಹೋದ್ರು. ಆ ಕಾವೇರಿ ಏನಾಯ್ತು, ಆಗ್ಲೇ ಇಲ್ಲ. ಟೂ ಮೆನಿ ಕುಕ್ಸ್ ಸ್ಪಾಯಿಲ್ ದ ಫುಡ್, ಇದೇ ತರ ಆಗಿರೋದು. ಆ ಒಂದು ಕಾವೇರಿನ ಪ್ರಾಜೆಕ್ಟ್ ನ ಡ್ರಾಪ್ ಮಾಡ್ಬೇಕಾಯ್ತು. ಎಷ್ಟೋ ವರ್ಷ ಅದನ್ನ ಕನ್ಸ್ಟ್ರಕ್ಟ್ ಮಾಡಕ್ ಹೋಗಿ ನಮ್ದು ಅಂತ ಒಂದು ಇಂಡಿಜಿನಿಯಸ್ ಇಂಜಿನ್ ಇಲ್ಲ. ಇವತ್ತು ನೋಡಿ, ಮಹೀಂದ್ರ ಅಂತಕ್ಕಂಥ ಒಂದು ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಬಿಟ್ರೆ ಟಾಟಾ ಕೂಡ ದೇ ಆರ್ ಆಲ್ಸೋ ಸ್ಟ್ರಗ್ಲಿಂಗ್. ಎಲ್ಲ ಜೀಪ್ ಇಂದ ತರಿಸ್ಕೋತಾರೆ ಇಂಜಿನ್ ಜೀಪ್ ಇಂದ ತಗೊಂಬಂದು ಗ್ಲೋಬಲ್ ಅಸೆಂಬ್ಲಿ ಟಾಟಾ ಬ್ರ್ಯಾಂಡ್. ಸೊ ಇದು ಕ್ವಿಕ್ ಪ್ರೆಸೆನ್ಸ್ ಇನ್ ದ ಮಾರ್ಕೆಟ್ ಅಂತ. ಸೊ ಈ ತರ ಒಂದು ದುರಂತ ಆಗ್ಬಿಟ್ಟಿದೆ ನಮ್ಮಲ್ಲಿ. ಇವಾಗ ಟೆಕ್ನಾಲಜಿ ತಗೊಂಡ್ರೆ ಎಲ್ಲದನ್ನು ನಾವು ಎಲ್ಲ ಕಡೆ ಹೊರಗಡೆ ಕಳಿಸ್ತಾ ಇದ್ದೀವಿ, ಹೊರಗಿನವ್ರಿಗೆ ಎಂಟರ್ಟೈನ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಬರುವಂತ ರೆವಿನ್ಯೂ 10 folds, ನಮ್ಗೆ ರೆವಿನ್ಯೂ ಬಿಡಿ. ನನಗೆ ಯೂಟ್ಯೂಬ್ ನಲ್ಲಿ ಯಾವ್ದು ಬರೋದು ಇಲ್ಲ,
ನನಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಆಲ್ಸೋ ಟು ಅರ್ನ್ ಮನಿ ಈ ಯೂಟ್ಯೂಬ್ ಮುಖಾಂತರ. ಇದರಿಂದಂತೂ ಏನೂ ಬಂದಿಲ್ಲ, ಬರೋದು ಇಲ್ಲ ಅಂತ ನನ್ನ ಪ್ರಕಾರ ಕಾಣುತ್ತೆ. ಇದೇ ಒಂದು 3,000 ಜನ ಬಂದಿದ್ದಾರೆ, ಸೇರ್ಕೊಂಡಿದ್ದಾರೆ. ಅಫ್ಕೋರ್ಸ್ ಯು ಗೈಸ್ ಆರ್ ಗೆಟಿಂಗ್ ಬೆನಿಫಿಟ್ ಔಟ್ ಆಫ್ ಮೈ ವಿಡಿಯೋಸ್. ಖಂಡಿತ ಸತ್ಯ ಅದು. ಆದ್ರೆ ನನಗೆ ಅಂತ ಯಾವ್ದು ರೆವಿನ್ಯೂ ಅಂತದ್ದಾಗ್ಲಿ ಮಾನಿಟೈಸೇಷನ್ ಅದೆಲ್ಲ ಏನೂ ಆಗಿಲ್ಲ. ಇಲ್ಲಿವರೆಗೂ ಆಗುತ್ತೋ ಇಲ್ವೋ ನನಗೆ ಅದು ಗೊತ್ತಿಲ್ಲ. ಬಟ್ ಎಲ್ಲಾ ತರದ್ದು ನಾನು ಕಂಪ್ಲೇಂಟ್ಸ್ ಮಾಡಿದ್ದೀನಿ. ಜಸ್ಟ್ ಶೇರಿಂಗ್ ಇಟ್ ವಿತ್ ಯು. ಈ ತರ ಒಂದು ಕಂಡೀಷನ್ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಆಮೇಲೆ ನಿಮ್ಗೆಲ್ರಿಗೂ ಗೊತ್ತಿದೆ, ನನಗೆ ಲೋನ್ಲಿ ಅಂತ ಆಗ್ಬಿಟ್ಟಿದೆ. ಅದೇನಾಗುತ್ತೆ ಅಂತಂದ್ರೆ ನಮ್ಮ ಕಷ್ಟಗಳನ್ನ ಎಲ್ಲೂ ಹೊರಗಡೆ ಹೇಳ್ಕೊಳಕ್ಕಾಗಲ್ಲ. ಕೆಲವು ಸತ್ಯಗಳನ್ನ ನಾವು ಬೇರೆ ಕಡೆ ಹೇಳ್ಕೊಳ್ಲಿಕ್ಕಾಗಲ್ಲ. ಕೆಲವರು ಸೈಕ್ಯಾಟ್ರಿಸ್ಟ್, ಸೈಕಾಲಜಿಸ್ಟ್, ಅಲ್ಲಿಂದ ನಮ್ಗೆ ಹೆಲ್ಪ್ ಬೇಕಾಗಿರುತ್ತೆ. ಇಲ್ಲಿ ಒಂದ್ ಸ್ವಲ್ಪ ನಮ್ಗೆ ಗೊಂದಲ, ತೊಂದರೆಗಳು ಜಾಸ್ತಿ ಆಗುತ್ತೆ. ಸೊ ಇವೆಲ್ಲವೂ ಕನ್ಸಿಡರೇಷನ್ ಅಲ್ಲಿ ಇಟ್ಕೊಂಡ್ರೆ ನಾವು ನಮ್ದು ಅಂತಕ್ಕಂಥದ್ದೇನು, ಭಾರತ ಎಲ್ಲಿ ಹೋಗ್ತಾ ಇದೆ, ಯಾತಕ್ ಮಾಡಿಲ್ಲ? ಸರಿ, ಯಾರೂ ಮಾಡಿಲ್ಲ. ಹಂಗಾಗಿ ನಾವ್ ಯಾತಕ್ಕೆ ಇದನ್ನ ಇನೋವೇಷನ್ ಮಾಡಬಾರ್ದು? ಈ ಇನೋವೇಷನ್ ಅಂತಕ್ಕಂಥ ತುಂಬಾ ಇಂಪಾರ್ಟೆನ್ಸ್ ತಗೊಳುತ್ತೆ. ಈಗಿನ ಒಂದು ಮಧ್ಯದ ಒಂದು ಸಿಚುವೇಶನ್ ಅಲ್ಲಿ ಗ್ಲೋಬಲ್ ಇಶ್ಯೂಸ್ ನಡೀತಾ ಇದೆ. ಕೊರೋನಾ ಬಂದಾಗ್ಲೇ, ಪ್ಯಾಂಡಮಿಕ್ ಬಂದಾಗ್ಲೇ ನಾವೆಲ್ಲ ನೋಡಿದೀವಿ. ಸೊ ಹಂಗಾಗಿ ಇವಾಗ ನಂದೊಂದು ಸಣ್ಣ ಪ್ರಯತ್ನ ಈ ಒಂದು ವಿಚಾರದಲ್ಲಿ, ಈ ಲೋನ್ಲಿನೆಸ್ ನ ಟ್ಯಾಕಲ್ ಮಾಡೋದಕ್ಕೆ, ಅಥವಾ ಈ ವಾಟ್ಸ್ಆಪ್ ಇಂದ ಹ್ಯಾಂಡಲ್ ಮಾಡ್ಲಿಕ್ಕೆ, ಅದು ಬೇರೆ ಯಾವುದೇ ಒಂದು ಅಪ್ಲಿಕೇಶನ್ ಬಂದ್ರು ಎಲ್ಲದನ್ನು ನಾವು ಒಂದು ಸ್ವಲ್ಪ 360 ಡಿಗ್ರೀಸ್ ಕವರ್ ಮಾಡಿ ನಮ್ದೇ ಒಂದು ಭಾರತದ ಒಂದು ಟೆಕ್ನಾಲಜಿನ ಮಾಡೋಣ ಅಂತ ಹೇಳಿ ಹೊರಟಿದ್ದೀನಿ. ಅದೇ ಮೈ ಬಡಿ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಇದು ಆದಷ್ಟು ಬೇಗ ನಾನು ನಿಮ್ಗೆ ಡೆಮೋ ಕೊಡ್ತೀನಿ, ಡೆಮಾನ್ಸ್ಟ್ರೇಷನ್ ತರ್ತೀನಿ. ಇದೇ ತರದ್ದು ಬಹಳಷ್ಟು ಟೆಕ್ನಾಲಜೀಸ್ ನಾನು ತಗೊಂಡ್ ಬರ್ತಾ ಇದ್ದೀನಿ. ನನ್ನ ಬುದ್ಧಿಶಕ್ತಿ ಏನಿದೆ, ನಾನು ಹೊರಗಡೆಯಿಂದ ಏನ್ ಕಲ್ತ್ಕೊಂಡೆ, ಇಂಡಿಯಾದಲ್ಲಿ ಏನ್ ಕಲ್ತ್ಕೊಂಡೆ, ನಾವು ಯಾವ್ಯಾವ್ದನ್ನ ಡೆವಲಪ್ ಮಾಡಿದ್ದೀವಿ, ನನ್ನ ಒಂದು ಕನೆಕ್ಟಿವಿಟೀಸ್ ನ ಯೂಸ್ ಮಾಡಿ ಇವತ್ತು ಇವೆಲ್ಲ ಪ್ರೋಗ್ರೆಸಸ್ ನಾನು ತಗೊಂಡ್ ಬರ್ತಾ ಇದ್ದೀನಿ ಇವತ್ತು. ಇದೇ ತರ ನನಗೇನು ಆಸೆ ಅಂತಂದ್ರೆ, ನಮ್ಮ ಪ್ರತಿಯೊಬ್ಬ ಭಾರತೀಯನು ಒಂದೊಂದು ಇನೋವೇಷನ್ ನ ನಾವು ನಮ್ಮ ಮೇಲೆ ನಾವು ಕೆಲಸಗಳನ್ನ ಮಾಡಿಕೊಂಡು ನಮ್ದೇ ಆಗಿರ್ತಕ್ಕಂಥದ್ದು, ನಾವ್ ಯಾತಕ್ಕೆ ಇಲ್ಲಿ ಸಿಲಿಕಾನ್ ವ್ಯಾಲಿ, ಸೆಕೆಂಡ್ ಸಿಲಿಕಾನ್ ವ್ಯಾಲಿ ತಾನೆ, ನಾವ್ ಯಾತಕ್ಕೆ ಇನೋವೇಷನ್ಸ್ ಮಾತಾಡ್ತಾ ಇಲ್ಲ? ವೈ ಆರ್ ವಿ ಓನ್ಲಿ ಸರ್ವಿಸ್ ಮೈಂಡೆಡ್ ಪೀಪಲ್? ನಾವು ಬರೀ ಸರ್ವಿಸ್, ಸರ್ ಅದರ್ ದನ್ ಕ್ಲೀನಿಂಗ್ ಟಾಯ್ಲೆಟ್ ವಿ ಕ್ಯಾನ್ ಡೂ ಎನಿಥಿಂಗ್ ಸರ್. ಇದು ನಮ್ಮ ಒಂದು ಲೈಫ್ ಸ್ಟೈಲ್. ಸೊ ಇದನ್ನ ನಾವು ಯಾತಕ್ಕೆ ಚೇಂಜ್ ಮಾಡ್ಕೊಂತ ಹೋಗ್ಬಾರ್ದು? ಇದನ್ನ ಯಾತಕ್ಕೆ ನಾವು ಭಾರತದ ನಕ್ಷೆನ ಬದಲಾಯಿಸಬಾರ್ದು? ಸೊ ಇದಕ್ಕೆ ನಾನು ಕರೆ ಕೊಡ್ತಾ ಇದ್ದೀನಿ. ಈಗ ನಾನು ಎಲ್ರಿಗೂ ಹೇಳಿದೆ, ಭಿಕ್ಷುಕರು, ಪ್ರಾಸ್ಟಿಟ್ಯೂಟ್ಸು, ಇವರೆಲ್ಲರೂ ನನಗೆ ಧಮಕಿ ಹಾಕಿದ್ರು. ಆಮೇಲೆ ಏನಾಯ್ತು, ಅವರೇ ಬಂದ್ರು, ಅನಿತಾ ಅವರೇ ಬನ್ನಿ ಬಾಂಬೆದಲ್ಲಿ ಒಂದು ಪ್ರೋಗ್ರಾಮ್ ಮಾಡೋಣ, ಎಲ್ರಿಗೂ ಸಾರಿ ಹೇಳೋಣ, ಭಾರತದಲ್ಲಿ ಭಿಕ್ಷುಕರಿಲ್ಲ, ಪ್ರಾಸ್ಟಿಟ್ಯೂಟ್ಸ್ ಇಲ್ಲ, ಬರಲ್ಲ ಅಂತ. ಇದು ನಮ್ಮ ಒಂದು ಲೈಫ್ ಸ್ಟೈಲು. ನಿಜವಾಗ್ಲೂ ಇದನ್ನ ಒಂದು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಆದಷ್ಟು ಬೇಗ ಅದು ಕೂಡ ಆಗತ್ತೆ, ಎಲ್ಲ ಒಂದು ಟೆಲಿಕಾಸ್ಟ್ ಆಗತ್ತೆ. ಮತ್ತೆ ಇದ್ರ ಜೊತೆಗೆ ಈ ಒಂದು ಅಭಿಯಾನ ಏನಿದೆ ನಮ್ಮಲ್ಲಿ, ಇನೋವೇಷನ್ಸ್ ಒಂದು ಅಭಿಯಾನ, ಜಾಬ್ ಕ್ರಿಯೇಷನ್ ಅಭಿಯಾನ, ಕೆಲಸ ಮಾಡ್ತಕ್ಕಂಥ ಒಂದು ಅಭಿಯಾನ, ಇದೆಲ್ಲವೂ ಜಾಸ್ತಿ ಆಗ್ಲಿ. ನೀವು ಯಾವ ತರ ಬೇಕಾದ್ರೂ ಕಾಂಟ್ರಿಬ್ಯೂಷನ್ಸ್ ಮಾಡಿ, ಯಾವುದೇ ಒಂದು ಬಿಸ್ನೆಸ್ ಎನ್ಕರೇಜ್ ಮಾಡಿ, ಯಾರನ್ನು ತಾರತಮ್ಯ ಮಾಡಬೇಡಿ. ಇವ್ರು ಕೀಳು ಮೇಲು, ಇವ್ರು ಕಾಲಿಲ್ಲ ಕಣ್ಣಿಲ್ಲ, ಕಿವುಡ್ರು, ಇವರು ಇನ್ನೇನೋ ಒಂದಿಲ್ಲ, ಅಥವಾ ಇವರು ಟ್ರಾನ್ಸ್ಜೆಂಡರು, ಬೇಡ ನಮ್ಗೆ. ವಿ ಆರ್ ಆಲ್ ಕೇಪಬಲ್ ಆಫ್ ಡೂಯಿಂಗ್ ಥಿಂಗ್ಸ್. ಎನೇಬಲ್ ಮಾಡ್ಕೊಳ್ಳಿ ಒಬ್ರಿಗೆ ಇನ್ನೊಬ್ಬರಿಗೆ. ವಿ ಆಲ್ ಕ್ಯಾನ್ ಇನ್ವೆಂಟ್, ವಿ ಆಲ್ ಕ್ಯಾನ್ ಡೂ ಲಾಟ್ ಮೆನಿ ಥಿಂಗ್ಸ್. ಇದಕ್ಕೆ ನಾನು ಟ್ರೈನಿಂಗು, ಮೆನಿ ಕೋಆಪರೇಷನ್, ಮೆನಿ ಪಾಸಿಬಿಲಿಟೀಸ್, ಮೆನಿ ಆಕ್ಟಿವಿಟೀಸ್ ನಾನು ಕೆಲಸ ಮಾಡ್ತಾನೆ ಇದ್ದೀನಿ, ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಕೆಲವನ್ನ ನಾನು ಸಡನ್ ಆಗಿ ತಗೊಂಡ್ ಬರ್ತಾ ಇಲ್ಲ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಹೊರತು ಮಾಡ್ತಾ ಇಲ್ಲ ಈ ಕೆಲಸಗಳು. ಆದರೆ ಎಲ್ಲಾ ಕೆಲಸಗಳು ಕಾರ್ಯರೂಪದಲ್ಲಿ ಇದೆ, ಬರ್ತಾ ಇದೆ. ಬರ್ತೀನಿ, ನಿಮ್ ಮುಂದೆ ತಗೊಂಡ್ಬಂದು ಇಡ್ತೀನಿ. ಸಮಯಕ್ಕೆ ಭಾರತ್ ಯಾತ್ರಾನೂ ನಡೆಯುತ್ತೆ, ಅದು ನಡೀತಾ ಇದೆ, ಎಲ್ಲಾ ಪ್ಯಾರಲಲ್ ನಡೀತಾ ಇದೆ. ಸೊ ಹಂಗಾಗಿ ನಾನು ಸ್ವಲ್ಪ ಹೆಚ್ಚಾಗಿ ಬ್ಯುಸಿ ಇರೋದ್ರಿಂದ ಕೆಲವು ವಿಚಾರಗಳು ನಮ್ಮಲ್ಲಿ ಕನೆಕ್ಟಿವಿಟಿ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಆದರೂ ನಿಮ್ಮ ಪ್ರಯತ್ನ ನೀವು ಮಾಡಿ. ನನ್ನ ಒಂದು ಕಳಕಳಿಯ ಮನವಿ, ಇದಕ್ಕೇನಾದ್ರೂ ನೀವೆಲ್ಲ ಸೇರ್ಕೊಂಡು ನಮ್ಗೆ ಒಂದು ಗುಂಪಂತ ಒಂದು ಮಾಡ್ಬೇಕು ಅಂತಂದ್ರೆ, ಇದಕ್ಕೇನ ಹೆಸರಿಡ್ಬೇಕು ಅಂತಂದ್ರು ಮಾಡಿ, ನಮ್ಮಿಂದಾನೇ ಒಂದು ಶುರುವಾಗ್ಲಿ. ನಾನು ಅದಕ್ಕೆ ಕನ್ನಡದಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ, ಯಾರಿಗೂ ನಾನು ಬೇರೆ ಭಾಷೆನಲ್ಲಿ ಮಾಡ್ತಾ ಇಲ್ಲ, ಇಂಗ್ಲಿಷಲ್ಲಿ ಮಾಡ್ತಾ ಇಲ್ಲ. ನಿಮ್ಮಗಳ ಒಂದು ಸಹಕಾರ ಬೇಕು. ಇದು ನನ್ನ ಜಾಗ, ನಾನು ನಿಮ್ಮ ಹತ್ರ ಬಂದಿದ್ದೀನಿ. ದಯವಿಟ್ಟು ಈ ಭಾರತದ ನಕ್ಷೆನ ಚೇಂಜ್ ಮಾಡ್ತಾ ಬರೋಣ. ಬನ್ನಿ, ಎಲ್ರೂ ಸಾಥ್ ಕೊಡಿ, ನೀವು ಸೇರ್ಕೊಳ್ಳಿ. ನೀವು ಏನೇನ್ ಮಾಡಕ್ಕಾಗುತ್ತೋ ಎಲ್ಲದನ್ನು ಮಾಡಿ. ಧನ್ಯವಾದಗಳು. ಮತ್ತಿನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.